ಸ್ವಲ್ಪ ಶಾಪಿಂಗ್ ಬೇಕಾಗಿತ್ತು. ಶಾಪಿಂಗ್ ಏನೋ ಒಂದು ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಅಂತೇಳಿ ನಾನು ನಮ್ಮ ಮನೆಯವ್ರು ಹೊಂಟೇವಿ. ಬೈಕಲ್ಲಿ ನಾವು ಹೋಗೋದು ಬೈಕಲ್ಲೆಲ್ಲ, ಹಾಗಾಗಿ ಬೈಕಲ್ಲಿ ನಾನು ನಮ್ಮ ಮನೆಯವ್ರು ಹೋಗ್ತೀವಿ. ನಮ್ಮ ಮನೆಯವರು ಬೈಕ್ ಸ್ಲೋ ಆಗಿ ಹೊಡಿತಾರೆ ಅಂತಂದ್ರೆ ಏನಂತಂದರೆ 20 ಮತ್ತು 30 ಸ್ಪೀಡಲ್ಲಿ ಯೋಚನೆ ಹೇಳ್ತಿರ್ತೀನಿ. ಹುಷಾರಾಗಿ ಕುಂತ್ಕೊಳ್ಳಿ ಅಂತೇಳಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ ಮತ್ತು ಕಾಳಜಿಗೆ. ನಾವೀಗ ಲೋಕಾಪುರ ಬಂದೀವಿ. ಏನೇನು ತೊಗೋತೀವಿ ಅಂತೇಳಿ ಸ್ವಲ್ಪ ವಿಡಿಯೋ ಮಾಡ್ತೇನೆ. ನಾನು ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನನಗೆ ಎಲ್ಲರೂ ಹೋಗೋಕೆ ಹಾಕೊಳ್ಳೋಕೆ ಚಪ್ಪಲಿನೇ ಇರಲಿಲ್ಲ. 2 ವರ್ಷ ಆಗಿತ್ತಂತ ಅನ್ಸತ್ತೆ. ನೀವು ನಂಬ್ತಿರಿಲ್ಲ ಗೊತ್ತಿಲ್ಲ. ಅದಕ್ಕೆ ಕೆಲವ್ರಿಗೆ ಸುಳ್ಳು ಅಂತ ಅನಿಸ್ಬೋದು. ಅವ್ರು ನಮ್ಮ ಮನೆಯವರು ಈಗ ಎಷ್ಟಂದ್ರೆ 2-3 ಸಲ ತೊಗೊಂಬಂದ್ರು, ಅವರೇ ತೊಗೊಂಬಂದಾರ. ಆದರೆ ನನ್ನ ಕಾಲು ಸ್ವಲ್ಪ ಮುಂದೆ ಆಗಲ್ಲದಾವು, ಹಾಗಾಗಿ ದಪ್ಪ ಅದ ಕಾಲ. ಅವರು ಸಣ್ಣನ ತೊಗೊಂಬರ್ತಿದ್ರಿ. ಈ ಸಲ ಬ್ಯಾಡ, ನೀವು ಅವ್ರು ತರ್ತೇನೆ ಅಂತಂದಾಗ ನಾನು ಬ್ಯಾಡ ಅಂತಿದ್ದು. ನಾವು ಏನಾದರೂ ಹೋದಾಗ ಅಮಾವಾಸ್ಯೆ ಅದು ಇದು ಇರ್ತಿತ್ತು. ಅಂಥ ಟೈಮಲ್ಲಿ ತರಕ್ಕೆ ಹಾಕಿರ್ಕಿಲ್ಲ. ಹೋಗಿ ತೊಗೊಂಬಂದಿವಿ. ಇಲ್ಲೇ ನಾನು ನಮ್ಮ ಮನೆ ಮುಂದೆ ಒಂದು 20-30 ಇನಿಚಿ ಇದಾವೆ ಅಂತನಲ್ಲ, ಅಳಿಲು ಇನಿಚಿ ಅಂತಂದ್ರೆ ಅವು ಏನು ಮಾಡ್ತಾವೆ ಅಂತಂದ್ರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ, ಪೇರ್ಲಣ್ಣಿನ ಸೀಸನಲ್ಲಿ ಪೇರ್ಲಣ್ಣು, ಮತ್ತು ಸೀತಾಫಲ ಸೀಸನಲ್ಲಿ ಸೀತಾಫಲ. ಅವು ಯಾವೂ ಇರಲಿಲ್ಲ ಅಂದ್ರೆ ಎಳ್ನೀರು ಅಂದ್ರೆ ಕಾಯಿ ಮಿದ್ದೆ ಇರ್ತಾವೆ. ಎಳ್ನೀರು ಅವ್ರಿಗೆ ಅವಕ್ಕಂದ್ರೂ ಭರ್ಜರಿ ಭೋಜನ ಐತಿ. ಅವಕ್ಕೇನೂ ತೊಂದರೆ ಇಲ್ಲ. ನನ್ನ ಮನ್ಯಾಗ ಬಿಟ್ಟು ವಾಪಸ್ ಮತ್ತು ಅವ್ರು ಬಟಗುರ್ಕಿಗೆ ಹೋಗಿದ್ರು. ಅಲ್ಲಿ ಹೋದಲ್ಲಿ ನಾವು ಸಂತಿ ಮಾಡ್ಕೊಂಬರಲಿಲ್ಲ. ಬಟಗುರ್ಕಿಗೆ ಹೋದಲ್ಲಿ ಅವ್ರು ಸಂತಿ ಮಾಡ್ಕೊಂಬಂದ್ರೆ ಜಸ್ಟ್ ಈಗಷ್ಟನ್ನ ಬಂದ್ರೆ. ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗೈತಂತೆ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಮೊನ್ನೆ ಭಾಳಷ್ಟು ಜನ ಮಾವಿನಕಾಯಿ ಕೇಳಿದ್ರಿ. ಆದರೆ ಮಾವಿನಕಾಯಿ ವಿಡಿಯೋ ನಾನು ಹಾಕೋದು ಭಾಳ ಲೇಟಾಗಿ ಹಾಕೀನಿ. ನಿಮ್ಗೆ ಗೊತ್ತಾ, ರೆಗ್ಯುಲರಾಗಿ ವಿಡಿಯೋ ಹಾಕೋಂಗಿಲ್ಲ, ಹಾಗಾಗಿ ಹಿಂದೆ ಮುಂದೆ ಆಗಿಬಿಡ್ತಾವೆ. ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮ್ ನಾನು ಆ ಥರ ಮಾಡಲ್ಲ. ನೆಕ್ಸ್ಟ್ ಇಯರ್ ಉಪ್ಪಿನಕಾಯಿಗೆಲ್ಲ ಬೇಕಂತಂದಿರಿ. ನಾನು ಖಂಡಿತ ಕಳಿಸ್ತೇನೆ. ನಾವು ಯಾವ ಮಾವಿನಕಾಯಿನೂ ಸೇಲ್ ಮಾಡಲಿಲ್ಲ. ನಾವು ಬೇಕಾದವ್ರಿಗೆ ಹಣ್ಣಾದಿಂದ ಎಲ್ಲ ಕೊಟ್ಟಿವಿ. ನನಗೆ ಸಖತ್ ಬೇಜಾರಾಯ್ತು. ಪಾಪ ಪರ್ಸ್ನಲಾಗೆಲ್ಲ ಮೆಸೇಜ್ ಹಾಕಿದ್ರು, ನಮ್ಗೆ ಮಾವಿನಕಾಯಿ ಬೇಕು, ನೀವು ಎಷ್ಟು ಅಂತೀರಿ ಅಷ್ಟು ರೊಕ್ಕ ಕೊಟ್ಟು ತೊಗೋತೀವಿ ನಾವು, ನೀವು ಯಾವುದು ಏನಂತಂದ್ರೆ ಕೆಮಿಕಲ್ ಅತಿ ಹಾಕಿರಂಗಿಲ್ಲ ಅಂತ ಹೇಳಂತಂದ್ರಿ. ಸಾರಿ, ನನ್ನ ಕಡೆಯಿಂದ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾಕಂತಂದ್ರೆ ಅದು ಹಣ್ಣು ಆಗಿ ನಾವು ತಿಂದಾದಿಂದ ನಾನು ವಿಡಿಯೋನ ಶೇರ್ ಮಾಡಿದ್ದೆ. ರೆಗ್ಯುಲರಾಗಿ ವಿಡಿಯೋ ಹಾಕೋಂಗಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿನ ವಿಡಿಯೋ ಬಂತದ. ದಯವಿಟ್ಟು ಕ್ಷಮೆ ಇರಲಿ. ಬಟ್ ನೆಕ್ಸ್ಟ್ ಇಯರ್ ಖಂಡಿತ ನಾನು ನಿಮ್ಗೆಲ್ಲರಿಗೂ ತಲುಪಿಸುವಂಥ ವ್ಯವಸ್ಥೆನ ಮಾಡ್ತೀನಿ. ನಮ್ಮ ಮನೆಯವರು ಹೆಂಗಂತಂದ್ರೆ ರೊಟ್ಟಿ ಪಲ್ಯ ತಿನ್ನಂತಂದ್ರೆ ಮುಂಜಾನೆ ಅದಕ್ಕೆ ಬ್ರೆಡ್ ಜಾಮ್ ಬೇಕಂತೇಳಿ, ಇನ್ನು ದೊಡ್ಡ ಸಿಟ್ಟಿಯವ್ರ ಥರ ಬ್ರೆಡ್ ಜಾಮ್ ತೊಗೊಂಬಂದಿಲ್ಲ ಅಂತೇಳಿ ನಾನು ಅವ್ರಿಗೆ ಅದನ್ನ ಹೇಳಾಕತ್ತಿದ್ನಿ. ಅವ್ರಿಗೆ ಬ್ರೆಡ್ ಜಾಮ್ ಅಂದ್ರೆ ಇಷ್ಟಪಡ್ತಾರೆ. ಹಾಗೆ ಸಿಕ್ಕಾಬಡಿ ಜಲಸ್ ನಮ್ಮ ದೇವಿಗೆ. ಒಮ್ಮೆ ಅವಳಿ ಜೀಳಿ ಹುಟ್ಟಿದ ಅಂದ್ರೆ ಜಗ್ಗಿ ಜಲಸ್ ಪಟ್ಕೋತಾವ ಮಕ್ಕಳಂದ್ರೆ. ಹಂಗಲ್ಲ. ಅಯ್ಯ, ನನ್ನ ಫೋನ್ ಇಲ್ಲ ಐತನಿ ಇದು ಹಂಗಶನ ಏನು ಮಾಡಿ ಹೇಳ. ಏನಂದ್ರೆ ಏನೂ ಮಾಡಿಲ್ಲ. ಇವು ಬ್ರೆಡ್ ತರಬಾರ್ದು, ಚಲೋ ಇರಂಗಿಲ್ಲ ಅಷ್ಟು. ಒಳಗೆ ಡಿಸ್ ಮಾಡ್ಬೇಕನ್ನ ನನಗೂ ಗೊತ್ತೇ ಇಲ್ಲ ನೋಡಿ. ಕರೆಂಟ್ ಹೋಗಿದ್ದೆ. ತಂದಿ ಮಗಳು ಹೆಂಗೆ ಅನ್ನಿಸ್ತಾರೆ ನೋಡ್ರಿ ಮಿರರಲ್ಲಿ ಅಲ್ಲಿ. ಸರಿ, ನೀ ಏನು ತೊಗೊಂಬಂದ್ಯಾ? ತೊಡು ಮಾಡೋದು, ತಿನ್ನೋದು, ದಿನ ಅಲ್ಲ ಒಂದೊಂದು ತಿಂದು ನೋಡೋದು. ಎಲ್ಲ ಬರ್ತಾನ. ಮಮ್ಮಿ ಬರಂಗಿಲ್ಲ ಅಂತ. ಮಮ್ಮಿ ಯಾವ ಬರ್ತೈತಿ? ಹಾಂ, ಆಗ್ಬೇಕು ಬರ್ತಿ. ಹಾಂ, ನಂಗೆ ಗೊತ್ತಿಲ್ಲಪ್ಪ ಯಾವ ಬರ್ತೈತೆ ಮಮ್ಮಿ. ಯಾವಾಗ ಬರ್ತೈತಂದ್ರೆ ಈಗ ಬರ್ತೈತಂದ್ರೆ ಇನ್ನೂ ಇಲ್ಲ ಅಂತ. ಬ್ಯಾಡ ಅಂತಾನು. ದಡಾಪ ಮಮ್ಮಿ ಹಿಡ್ಕೊ ಬಾ. ಮ್ಯಾಗ ಹೋಗಿ ಹತ್ ಕುಂತಾಳ ನೋಡ. ಹಾಂ, ಹರಿ ನೀವು ಬಂದತ್ತಮ್ಮ. ಹರಿಬೇಡ, ಹರಿಲ್ಲ ಬೇಡ. ಹಾಂ, ಹರಿ. ಅಲ್ಲಿ ಮುರಿ. ಅದ್ರ ಮ್ಯಾಗಿಂದ ಅದು ಒಂದು ಕಲರ್ ಬಂದೈತೆ ನೋಡು. ಇದನ್ನೇ
ಹಂಗೆ ಅರಿಬೇಡ ಎಷ್ಟು ಸುಡಿತತಿ ಕೇಳಿಬಿಡ್ಲ ತಡಿ ಅಂತ ಮಾಡಾಕತ್ತಾನ ಹನಿ ಬಂದಾವು ಯಾಕೆ ಹೇಳಿ ಈಗ ದಪ್ಪಗೇನಂತ ಹೇಳಿ ತ್ರಾಸ ನಂಗೆ ಫೋನ್ ಮಾಡ್ಕೊಂಡು ಇಲ್ಲ ಅಂದ್ರೆ ನಾವು ಮೊದಲೆಲ್ಲ ಗಿಡಮಂಗಿ ಆಡ್ತಿದ್ವಿ ಮನುಷ್ಯ ದಪ್ಪ ಆಗಬಾರ್ದವ ದಪ್ಪ ಆದ್ರೆ ಜಗ್ಗಿ ತ್ರಾಸ ಏನು ಮಾಡೋದು ಒಮ್ಮೆ ಶಪ್ಪ ದೇವರೇ ಪರಮೇಶ್ವರ ಆಕೆಗೆ ಈ ಮಾಡಿ ತಂದು ಕೊಡ್ಬೇಕಂತ ಇವಾಗ ಟ್ರ್ಯಾಕ್ಟರ್ JCB ತಂದು ಕೊಡ್ಬೇಕಂತ ನನಗೆ ತಾರ ಮಹೇಂದ್ರ ತಾರ್ ಬೇಕಂತ ಮತ್ತೇನೇನೈತಿ ನಿನ್ ಬೇಡಿಕೆ ಏನೈತಪ್ಪ ಹೇಳಿಲಿ ಅವ್ರಿಗೆಲ್ಲರೂ ಬೇಡಿಕೆ ದೊಡ್ಡಪ್ಪ ಬೋರಿಂಗ್ ಗಾಡಿ ಬುಕ್ ಮಾಡಿ ಬಂದಾನ ಬೋರಿನ ಗಾಡಿ ಬುಕ್ ಮಾಡಿ ಬಂದಾನ ಮತ್ತ ಆತ ಐತಿ ಸ್ಕೂಟಿ ಬುಕ್ ಮಾಡಿ ಬಂದಿಮ್ಮೆ ಇವ್ರಿಗೆ ಇಷ್ಟರಿಗೆ ಯಾರು ಕೊಡಿಸ್ಬೇಕು ನಾನ ಕೊಡಿಸ್ಬೇಕ ಮತ್ ನಿನಗೊಮ್ಮೆ ನಮ್ಮ ಅಪ್ಪನ ಶ್ರೀಮಂತ ಇಲ್ಲ ನಮ್ಮ ಅಜ್ಜನ ಶ್ರೀಮಂತ ಇಲ್ಲ ಮ್ಯಾಲ ಹತ್ತಿ ಏನೋ ಮಾಡಾಕತ್ತಿರ್ಲ ಏನಾರ ಮಾಡ್ಬೇಕಲ್ರಿ ಬಿದ್ದಿರಿ ತಳಗ ಡಪ್ಪತ್ತ ನಿನ್ನ ಮ್ಯಾಲ ಬಿದ್ದಾಳವ ಮತ್ತು ಅಲ್ಲೇ ಕಿಚಡಿನ ಹಾಕಿನಿ ಕಿಚಡಿ ಕಾಳ ಅವನ್ ಬೆಕ್ಕಿನ ಮರಿ ತುಳಿದಿದ್ಲ ಪೂಜೆ ಮಾಡುವಾಗ ಹಂಗೆ ಹಾಕಿ ಹಿಂಗೋ ಮ್ಯಾಗ ಹೂ ಬಿಡ್ಸಾಕಂತೀವಿ ಆ ಬೆಳ್ಳಿ ಇತ್ತು ಗೊತ್ತೈತಿ ಅದ್ರ ಮ್ಯಾಗ ಕಾಳು ಹೊಟ್ಟಿ ಮ್ಯಾಗ ಕಾಳಿದ್ನ ಸತ್ಯ ಅಂತ ಮಾಡೀನಿ ಬ್ಯಾಗಿನ ಜೋಲ್ ಬಿತ್ತು ನನಗೇನು ಗೊತ್ತದ ನಾ ಕಾಳು ಹಿಡುಕ ಬಂದು ಚಲೋ ಅದಾವ ಬಟಾಟಿ ಬಟಾಟೆ ಮಸ್ತ್ ಅದಾವ ವೆಂಕಟೇಶ ಲವ್ ಯು ವೆಂಕಟೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಾರಲ್ಲ ಲವ್ ಯು ಅಂದ್ರೆ ಲವ್ ಯು ಟು ಅನ್ಬೇಕ ಲವ್ ಯು ಟು ಲವ್ ಯು ಲವ್ ಯು ಟು ಲವ್ ಯು ನೋಡ್ರಿ ರಾಶಿ ರಾಶಿ ಉಳ್ಳಾಗಡ್ಡಿ ನಾವು ಇವತ್ತು ಸ್ಪೆಷಲ್ ಬಿರಿಯಾನಿ ಮಾಡಾಕತ್ತೆ ದೊನ್ನೆ ಬಿರಿಯಾನಿ ಮಾಡಾಕತ್ತೆ ನೋಡ್ರಿ ಬಾಸ್ಮತಿ ರೈಸ್ ಸಾಕಲ್ಲ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ಎಲ್ಲ ಬರ್ತಾನ ಹಂಗೇನು ಹೇಳಿಲ್ಲ ಗುಲಾಬಾಗೇನು ಸುದ್ದಿ ಮುಡ್ಸಿಲ್ಲ ನಾವು ಎಲ್ಲ ಸಾಕ್ಬಿಡಿ ಎಷ್ಟು ಹಾಕ್ತೀನಿ ಇದು ಜೀರಾ ರೈಸ್ ಖಾಲಿ ಆದಂಗ ಜೀರಾ ಅಕ್ಕಿ ತರುಣು ಯಾಕೆ ಅನಿಸ್ತಿ ಕಡ್ಯಾಕ ಏನೋ ನೆನಪಾಗಿತ್ತು ನಂಗೆ ವೆಂಕಟೇಶ ಇವತ್ತು ನೀರು ತುಂಬಬೇಕು ನೋಡಪ್ಪ ಎಲ್ಲ ಒಳಗೆ ಚಪಾತಿ ಒಳಗೆ ಆಮ್ಲೆಟ್ ಮಾಡಲಿ ಖಾರ ಎಣ್ಣೆ ಮೊದಲ ಬ್ಯಾಸ್ಗೆ ಐತಿ ಮಾಡಿ ಚಪಾತಿ ಮಾಡಕ್ಕಿದ್ರ ಮಾಡಿ ಒಂದೇನೋ ಮಿಸ್ ಮಾಡೋಣ ಒಂದು ಹಾಕೋಣ ಏ ಈಗ ನೋಡಿ ದೊಡ್ಡಪ್ಪ ಅಂತ ಚೌಳಿಕ ಸೋಸಣ ಎಲ್ಲಾರು ಸಾಮಾನ್ಯಂಗೆ ಹಂಚ್ಕೊಂಡು ಕೆಲಸ ಮಾಡೋದು ನಮ್ಗೆ ನಾ ಚೌಳಿಕ ಸೋಸ್ತೇನೆ ಬರ್ರಿ ಸಂಸಾರ ತೂಗಿಸ್ಕೊಂಡು ಹೋಗೋದಂದ್ರೆ ಹಿಂಗೆ ನೋಡ್ರಿ ಚೌಳಿಕ ಯಾವಾಗಾದ್ರೂ ನನಗೆ ಸಂಬಂಧ ಮನ್ಯಾಗಿದ್ದವ್ರ ಒಂದೊಂದು ಕೆಲಸ ಮಾಡಿದ್ರೆ ಯಾವ ಹೆಣ್ಮಕ್ಳಿಗೂ ಕಷ್ಟ ಅನ್ಸಂಗಿಲ್ಲ ಬ್ಯಾಸ್ರ ಅಂತ ಅನ್ಸಂಗಿಲ್ಲ ದನು ಅಂತ ಅನ್ಸಂಗಿಲ್ಲ ಒಬ್ಬೊಬ್ರು ಜಾಯಿಂಟ್ ಫ್ಯಾಮಿಲಿ ಒಳಗೆ ಎಷ್ಟು ವಯಸ್ಸಿಗೆ ಅಂಥವ್ರೆಲ್ಲ ಮಾಡ್ತಾರೆ ಈ ಕೆಲವ್ರು ಹೆಂಗಂದ್ರೆ ಸಿಂಗಲ್ ಫ್ಯಾಮಿಲಿ ಇರ್ತಾವಲ್ಲ ಏನಂತಾರೆ ಅದಕ್ಕೆ ಅವ್ರಿಗೆ ಸಿಕ್ಕಾಬಿಟ್ಟು ಸೊಕ್ಕು ಇರ್ತೈತೆ ನೋಡ್ರಿ ನಮ್ಮ ಮನೆಯೊಳಗೆ ನಮ್ಮ ಅಪ್ಪನ ಹಿಂಗೆ ಮಾಡ್ತಿದ್ದೆ ಅಲಸಂದೆ ಕಾಯಿ ಅವ್ರೆಕಾಯಿ
ಇಲ್ಲ ನಿಮ್ಮ ಅಪ್ಪ ಮಾಡೋದು ಅದಲ್ಲ ಅಯ್ಯೋ ಅದೇ ಬೇರೆ ನೀನು ಯತ್ನ ಮಾಡಾಕತ್ತೀಯಲ್ಲ ಈಗ ಹೊರಗ ಮಾಡಲ್ರಿ ಊಟ ಒಳಗೆ ಮಾಡಲ್ರಿ ನೀವು ಎಲ್ಲಿ ಅಂತೀರ ಅಲ್ಲೇ ರೀ ನಮ್ಮ ಚಪಾತಿ ಪೂರಿ ಥರ ಉಬ್ಬಾಕತ್ತೈತೆ ನೋಡ್ರಿ ಮಸ್ತ್ ಮಸ್ತ್ ಚಪಾತಿ ಅಲ್ಲಿ ಬಿರಿಯಾನಿ ರೆಡಿ ಆಗೈತಿ ಇಲ್ಲಿ ಚಪಾತಿ ರೆಡಿ ಆಗಾಕತ್ತಾವು ನಮ್ಮ ಮನೆಯವ್ರಿಗೆ ಚಪಾತಿ ಥರ ರೊಟ್ಟಿ ಬೇಕು ನೋಡ್ರಿ ಬೇಕ್ರಿ ನಮಗೆ ಅನ್ನ ಅಷ್ಟ ಉಣ್ಣಂದ್ರೆ ಕೆಲಸ ಇಲ್ರಿ ನಮಗೆ ಏನು ಮಾಡಕತ್ತಿದ್ದೆ ಬನ್ನಿ ಬರ್ರಿ ಈಗ ನಮ್ಮ ಬಿರಿಯಾನಿ ಊಟ ಆಮ್ಲೆಟ್ ಮಾಡ್ಯಾರ ನೋಡ್ರಿ ನಾನು ನಾವು ಒಂದಿಟ್ಟು ಮಕ್ಕ ತಕೊಂಡ್ಬರ್ತಾನೆ ಬಾಳಿ ಎಲೆ ಊಟ ಬಿರಿಯಾನಿ ಇದು ಎಲ್ಲಪ್ಪನ ಪಾಲಿಂದ ಎಲ್ಲ ಬರಲಿಲ್ಲ ಪಾಪ ಹೂವ ಯಾರೋ ಬಂದ್ರಲ್ಲಿ ಕುಂಬ್ಳ ಕಳ್ದಿನಪ್ಪ ಅಡುಗೆ ಮಾಡಿ ಬಿಡೋದಲ್ಲ ತಿನ್ಕೊಡ್ದು ಆಗೋದಿಲ್ಲ ಇಬ್ಬರು ಎಷ್ಟು ಜವಾದ ಆ ಕಡೆ ಹಿಂದಕ್ಕೆ ಸರಲ್ಲ ಇನ್ನಟ್ರ ಸಂಜೆ ಬಿರಿಯಾನಿ ಹೆಂಗಾಗ್ಯದ ಅಂತ ನೋಡೋಣ ಅಂತಾರೆ ಏನು ಹಾಕಿದ್ವಿ ನೀನು ಯಾರು ಇಲ್ಲ ಹಾಕಿ ಮೆಣಸಿನ್ಕಾಯಿ ಬಿರಿಯಾನಿ ರೆಡಿ ಆಗೈತಿ ಬಿರಿಯಾನಿ ಕೆಂಪು ಕಲರ್ ಅಲ್ಲಿದೆ ಈ ಬಿರಿಯಾನಿ ಬೇರೆ ದಮ್ ಬಿರಿಯಾನಿ ವಾಸನೆ ನೋಡ್ರಿ ಮಸ್ತ್ ಬರ್ತೈತಿ ಹೋಗ್ಯಾಕತ್ಲ ನೋಡಿ ಚಪಾತಿ ಬ್ರೈಟ್ನೆಸ್ ಇಟ್ಟಿಲ್ಲ ಹಚ್ರಿ ಪಟ್ ಹಚ್ರಿ ಬಿಡ್ರಿ ಸಾಕು ಅಲ್ಲಿ ಹಾಕೋ ಒಳಗೈತಿ ಮೀನ ಹೊಳಿ ಮೀನು love you. ಇನ್ನಟ್ಟು ಬಿಡ್ಬೇಕಿತ್ತೀನ ಇವಿಟ್ಟು ಹಣ್ಣಾಗಂಗಿಲ್ಲ ವೆಂಕಟೇಶ ಅಕ್ಕ ವಿದ್ಯಾ ಬಂದಿದ್ದ ಅವ್ರ ಎಗಿ ಎಲ್ಲಿ ತಂದ್ರೆ ಕೇಳ ವೆಂಕಟೇಶ ಹಚ್ಚಲ್ಲ ಹಂಗ ಮಾಡ್ತೀವಿ ಯಪ್ಪ ದೇವ್ರೇ ಫುಲ್ ಖುಷಿ ಆಗತೈತಿ ನಂಗೆ ವೆಂಕಟೇಶ ನೇರಳೆ ಹಣ್ಣು
ಒಂದು ತೊಳಿ ಆ ಬಕೆಟ್ನಾಗ ಹಾಕ ಮೊನ್ನೆ ದೊಡ್ಡದಿಲ್ಲ ಇವರು ಸಣ್ಣದಲ್ಲ ಹ್ಞೂ ಹ್ಞೂ